ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೊದಲನೇ ದಿನ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಿದೆ ಮುಂದಿನ ಸವಾಲು ಅನ್ನೋದಕ್ಕೆ ಇವತ್ತೇ ಟ್ರೇಲರ್ ಔಟ್ ಆಗಿದೆ. ಹೇಳೇ ಬಿಟ್ಟರು ನೋಡಿ, ಬಾಯಿ ಬಿಟ್ಟು ಹೇಳೇ ಬಿಟ್ಟಿದ್ದಾರೆ. ಜಾರಕಿಹೊಳಿ ಷಡ್ಯಂತ್ರ ಯಾರದ್ದು, ಸಮಾಚಾರ ಏನು, ಎಲ್ಲವನ್ನು ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ತುಂಬಾ ಬೇಸರ ಇದೆಯಾ ಅಥವಾ ಹೈಕಮಾಂಡ್ ಮೇಲೆ ಬೇಸರ ಇದೆಯಾ, ಅದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಅವರೂ ಕೂಡ ದೊಡ್ಡ ಕುರ್ಚಿಯನ್ನು ಬಯಸಿದ್ದವರು ಕೈ ತಪ್ಪು ಹೋಗಿದೆ. ಏನು ಹೇಳ್ತಿದ್ದಾರೆ ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರು? ನಂಬರ್ 1, KPCC ಅಧ್ಯಕ್ಷ ಕುರ್ಚಿಯ ಬಗ್ಗೆ. ಎರಡರೊಳಗೊಂದು ಗೊತ್ತಲ್ಲ, ಈಗಾಗಲೇ ರಿಪೋರ್ಟ್ಸ್ ಬಂದಿವೆ. ಎರಡರೊಳಗೆ ಅಂತ ಹೇಳಿದರು. ಬಟ್ KPCC ಅಧ್ಯಕ್ಷ ಕುರ್ಚಿಯ ಮಂತ್ರಿ ಕುರ್ಚಿ ಅನ್ನೋದು ಬಗ್ಗೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ನಿರ್ಧಾರ ತಗೊಳ್ಳೋಕೆ ಬಿಡಲಿಲ್ವಂತೆ ಹೈಕಮಾಂಡ್. ಆಯಿತು ನೀವೇ ನೋಡಿ ಎರಡರೊಳಗೊಂದು ಅಂತ ಹೇಳಿದಾಗ ಅಧ್ಯಕ್ಷ ಕುರ್ಚಿ ಕೈ ತಪ್ಪಿ ಮಂತ್ರಿಗಿರಿ ಕೊಟ್ಟಿದ್ದಾರೆ ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋ ನಿರ್ಧಾರ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಕೊಳ್ತಾನೆ. ಅವರು ಯಾವ ರೀತಿ ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊದಲ ಮೆಸೇಜ್ ಕೊಟ್ಟಿದ್ದಾರೆ ಅಂತ, ಅಧ್ಯಕ್ಷರಾಗೇ CM ಆಗಬೇಕು ಅಂತಿದೆಯಾ? 28ರ ಚುನಾವಣೆಯಲ್ಲಿ CM ಕ್ಯಾಂಡಿಡೇಟ್ ಅಂತ ತುಂಬ ಸಲ ಓಪನ್ ಆಗಿ ಹೇಳ್ಕೊಂಡಿದ್ರಲ್ಲ ಸತೀಶ್ ಜಾರಕಿಹೊಳಿ. ಅದಕ್ಕೆ ನಿಮಗೆ ಅಧ್ಯಕ್ಷ ಆಗಕ್ಕೆ ಬಿಡಲಿಲ್ವಾ ಸರ್ ಅನ್ನೋ ಮಾಧ್ಯಮದ ಪ್ರಶ್ನೆಗೆ ಅವ್ರು ಕೊಟ್ಟಿರೋ ಉತ್ತರ, ಅಧ್ಯಕ್ಷರಾಗೇ CM ಆಗಬೇಕಂತಿದೆಯಾ? ಯಾಕೆ ಸಿದ್ದರಾಮಯ್ಯನವ್ರ ಎಕ್ಸಾಂಪಲ್ ಇಲ್ವಾ ನಿಮಗೆ? ಲೇಟೆಸ್ಟ್, ತುಂಬ ಹಳೇದು, ಹಿಂದೆ ಯಾವತ್ತೋ ಮಾಡಿದ್ರು ಅಲ್ಲ, ಲೇಟೆಸ್ಟ್ ಎಕ್ಸಾಂಪಲೇ ಇದೆಯಲ್ಲ. CM ಆಗೋಕೆ ಅಧ್ಯಕ್ಷ ಆಗಬೇಕು ಅನ್ನೋ ಯಾವ ಕಂಡೀಷನ್ನು ಕಾಂಗ್ರೆಸ್ಸಲ್ಲಿ ಇಲ್ಲ ಅಂತ ಹೇಳುವ ಮೂಲಕ 28ಕ್ಕೆ DKಗೆ ನಾನು ಸೆಡ್ ಹೊಡೆಯೋದು ಫಿಕ್ಸು, DKಗೆ ಪೈಪೋಟಿ ಫಿಕ್ಸ್ ಅನ್ನುವಂಥ ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟ್ ಆಗಿರೋ ಮೆಸೇಜ್. ನೀವೇನಾದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಟರ್ ಅನ್ನೋ ಕಾರಣಕ್ಕೆ ಏನಾದ್ರು ಆ ಥರ ಆಯ್ತಾ? ಹಂಗೇನಲ್ಲ, ಅದು ಈಗಂತ ನಮ್ದು ಇಲ್ವೇ ಇಲ್ಲ, ಲಕ್ಷ್ಯ ಇಲ್ಲ. 28ರದ್ದು ಮುಖ್ಯಮಂತ್ರಿ ಆಗ್ಬೇಕಂತಿಲ್ಲ, ಅದು ಆ ಸಂದರ್ಭದಲ್ಲಿ ಬರುವಂತ ವಿಚಾರ. ಅದು ಈಗಂತ ಸಿಎಂ 2028ಗೆ ತಮ್ಮ ಗುರಿ ಅಂತ ಸುಧಾಕರ್ ಹೇಳ್ತಾರೆ. ನೀವು KPCC ಅಧ್ಯಕ್ಷ ಆದ್ರೆ ಇನ್ನೊಂದು ಕಡೆ ರಾಜಕೀಯವಾಗಿರ್ತಕ್ಕಂಥ ಸಮಸ್ಯೆ ಆಗ್ಬೋದು, ಕಾಂಪಿಟೇಟರ್ ಆಗ್ಬೋದು ಅನ್ನೋ ಕಾರಣಕ್ಕೆ ಬೇರೆ ಏನಾದರೂ ಶಕ್ತಿಗಳನ್ನು ಸೇರ್ಕೊಂಡು ನಿಮ್ಮನ್ನ ಗೆಲ್ಲಬಹುದು. ಸಿದ್ದರಾಮಯ್ಯ ಅವರು ಅಧ್ಯಕ್ಷ ಇದ್ರ ಮುಖ್ಯಮಂತ್ರಿ ಆದ್ರು, ಅಧ್ಯಕ್ಷ ಇಲ್ಲ ಅವರು, ಅಧ್ಯಕ್ಷ ಇಲ್ಲದೆ ಮುಖ್ಯಮಂತ್ರಿ ಆದ್ರು ಅವರು. ಉದಾಹರಣೆ ಸಿದ್ದರಾಮಯ್ಯ ಇದ್ದಾರೆ, ಹಿಂದೆ ಆಗಿದೆಲ್ಲ, ಸಿದ್ದರಾಮಯ್ಯ ಆಗಿದ್ದಾರೆ. ಸಿದ್ದರಾಮಯ್ಯ ಆಗಿದ ಉದಾಹರಣೆ ಇದಿರಲ್ಲ, ಇನ್ನೂ ದೂರ ಏನಿಲ್ಲ, ಹಿಂದೆ ಆಗಿದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಏನು 2 ವರ್ಷಕ್ಕೆ ಬಂದಿದ್ದಾರಾ? ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ, ಬರ್ತಾನೆ ದೊಡ್ಡ ಘೋಷಣೆ ಮಾಡಿದ್ದಾರೆ, ಭರ್ಜರಿ ಪ್ಲಾನ್ನೊಂದಿಗೆ ಬಂದಿದ್ದಾರೆ. ಇಷ್ಟೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಈ 2 ವರ್ಷದ ಜೊತೆಗೆ ಅವ್ರಿಗೆ BJP ಮತ್ತಾಧಿಕಾರಕ್ಕೆ ಬರದಂತೆ ತಡೆದು ಇನ್ನೂ 5 ವರ್ಷ ಸಿಗಲಿ ತಾನು ಪ್ರಯತ್ನ ಮಾಡಿ. ಕರ್ನಾಟಕ ಪ್ರತಿ ಸಲ ಅಧಿಕಾರ ಏನು ಚೇಂಜ್ ಆಗುತ್ತಲ್ಲ, ಆ ಒಂದು ಅಲಿಖಿತ ನಿಯಮನೇ ಚೇಂಜ್ ಮಾಡ್ತೀನಿ ಅನ್ನೋ ಹಠದಲ್ಲೇ ಬಂದಿರ್ತಾರಲ್ವ ಅವರು. ಆದರೆ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷರಾಗೇ CM ಆಗಬೇಕು ಅಂತ ಏನೂ ಇಲ್ಲ, ಅದಕ್ಕೋಸ್ಕರ ನನಗೆ ತಪ್ಪಿಸಿದ್ರೆ ಆ ರೀತಿ ಯೋಚಿಸೋಕ್ಕೂ ಹೋಗಬೇಡಿ, ನಾನಿದ್ದೀನಿ ಇಲ್ಲಿ, ಪಟ್ಟ ಸಿಗಲಿ ಬಿಡಲಿ, ನನಗೆ ಗೊತ್ತು ಏನು ಮಾಡಬೇಕು ಅನ್ನೋದನ್ನು ನೇರ ಹೇಳಿದ್ದಾರೆ ಇವತ್ತು. ಅಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿರುವಂಥ ಯೋಜನೆಗಳು ಹೊರೆಯಾಗಲಿವೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹೊರೆಯಾಗುತ್ತಾ ಇದು, ಗ್ಯಾರಂಟಿ ಹೊರೆ ಜೊತೆ ಇದೆಲ್ಲ ಭಾರತ್ ಜೋಡೋ ಮತ್ತೊಂದು ಎಲ್ಲನೂ ಹೊರೆ ಆಗಲ್ಲ, ಪಾಸು ಗೀಸೆಲ್ಲ ಹೊರೆ ಆಗಲ್ಲ, ಮ್ಯಾನೇಜ್ ಮಾಡಬಹುದು. ಬಟ್ ಈ ಭಾರತ್ ಜೋಡೋ ಯುವಕರು ಗ್ರಾಮೀಣ ಈ ಸ್ಕೀಮ್ ಏನಿದೆ ಅದು ಸ್ವಲ್ಪ ಹೊರೆ ಆಗಬಹುದು. ಬಟ್ ಓಕೆ ಸುಮಾರು ಮ್ಯಾನೇಜ್ ಮಾಡಬಹುದು ಅಂತಾರೆ ಅವರು. ನೇರ ವಾಗ್ದಾಳಿ ನಡೆಸೋಕ್ಕಾಗಲ್ಲ. ಬಟ್ ಅವ್ರಿಗೆ ಏನು ಬೇಸರ ಇದೆ, ಅಸಮಾಧಾನ ಇದೆ, ವಿರೋಧ ಇದೆ, ಅದೆಲ್ಲವೂ ಕೂಡ ಮೊದಲ ದಿನವೇ ವ್ಯಕ್ತವಾಗ್ತಿದೆ. ಇನ್ನು ಹೋಗ್ತಾ ಏನಾಗುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡಬಹುದು. ಇವತ್ತಿನ ಟೋನಲ್ಲಿ ಏನು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು? ಜಮೀರ್ ಅವ್ರಿಗೆ ಕುರ್ಚಿ ಸಿಗಬಾರ್ದು ಅಂತಾನೆ, ಸಚಿವ ಸ್ಥಾನ ಸಿಗಬಾರ್ದು ಅಂತಾನೇ ಆಡಿಯೋ ರಿಲೀಸ್ ಮಾಡಲಾಗಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಸಂಚು ನಡೆದಿರೋದು ಹೌದು, ಆದರೆ ಜಮೀರ್ ಅವರು ಪಕ್ಷಕ್ಕೆ ಬೇಕು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇದ್ರ ಬಗ್ಗೆ ಅಂತಾರೆ. ಇನ್ನೂ ಆಡಿಯೋ ಬರೋದಿದೆಯಂತೆ ಜಮೀರ್ ಅವ್ರದ್ದು, ಇನ್ನೂ ರಿಲೀಸ್ ಆಗೋದಿದೆಯಂತೆ. ಹೌದಾ ಸರ್ ಅಂದರೆ ಬಿಟ್ಟ ಮೇಲೆ ಬಿಟ್ಟಾಯಿತು, 1 ಬಿಡಲಿ 2 ಬಿಡಲಿ 10 ಬಿಡಲಿ ಎಲ್ಲ ಒಂದೇ. ಬಟ್ ಜಮೀರ್ ಅವರು ಬೇಕು, ನಿರ್ಧಾರ ಹೈಕಮಾಂಡ್ದು ಅಂತಾರೆ ಅವರು.
ಸಚಿವ ಸಂಪುಟ ಟೈಮ್ಗೇನೆ ಔಟ್ ಆಗಿರೋದು ಅನ್ನುವ ಮೂಲಕ ಜಮೀರ್ ಅವರ ವಿರುದ್ಧ ದೊಡ್ಡ ಸಂಚು ನಡೆದಿದೆ ಅಂತಾರೆ. CD ಫ್ಯಾಕ್ಟ್ರಿ ಬಗ್ಗೆ ಕೇಳಿದಕ್ಕೆ ಇಲ್ಲ ಅದಕ್ಕೂ ಇದಕ್ಕೂ ನಾನೇನು ಮಾತಾಡಕ್ಕೆ ಹೋಗಲ್ಲ, ಇದು ದಾವಣಗೆರೆ ಸುದ್ದಿ, ಬಿಡಿ ಅದನ್ನ ಅಂತ ನಗ್ತಾರೆ. ಹಾಗಾಗಿ ಸಂಚು ಷಡ್ಯಂತ್ರ ಯಾರದ್ದು? ಹಾಗಾದ್ರೆ ಕಾಂಗ್ರೆಸ್ನ ಒಳಗಡೆ ಜಮೀರ್ ಅವರ ವಿರುದ್ಧ ಸಂಚು ಷಡ್ಯಂತ್ರ ಯಾರದ್ದು? ಸತೀಶ್ ಜಾರಕಿಹೊಳಿ ಅವರ ಈ ವರಸೆ ನಿಜವಾಗಿಯೂ ಅವರು ಸಾಮಾನ್ಯವಾಗಿ ಓಪನ್ ಆಗಿ ಮಾತಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಸುತ್ತಿ ಬಳಸಿ ಮಾತಾಡೋ ರೂಢಿನೇ ಇಲ್ಲ ಅವರದ್ದು. ಏನಿದೆಯೋ ಅದನ್ನು ನೇರ ಹೇಳುವಂಥ ಜಾಯಮಾನದ ರಾಜಕಾರಣಿ ಕಾಂಗ್ರೆಸ್ನಲ್ಲಿ. ಈಗ ನೇರವಾಗಿ ಬಾಣ ಬಿರುಸುಗಳನ್ನು ಬಿಡ್ತಾ ಇದ್ದಾರೆ ನೋಡಿ. ಶುರು ಆಯಿತು ನನ್ನ ಕೆಲಸ, ಯಾವುದು ಕೊಡಲಿ ಬಿಡಲಿ, ಹಿಂದೇನೂ ನಾನು ಅಧ್ಯಕ್ಷ ಆಗಿರಲಿಲ್ಲ, ಈಗಲೂ ಆಗಿಲ್ಲ, ಹಿಂದೇನೂ ಎಲೆಕ್ಷನ್ ಗೆಲ್ಲಿಸಿದ್ದೀನಿ, ಈಗಲೂ ಗೆಲ್ಲಿಸ್ತೀನಿ, ಅಧ್ಯಕ್ಷ ಆಗೇ CM ಆಗಬೇಕಂತಿಲ್ಲ, ಹಾಗೇನೂ ಆಗಬಹುದು. ಡೈರೆಕ್ಟ್ ಹಿಟ್. ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಕುರ್ಚಿ ಕೈ ತಪ್ಪೋದು ಗೊತ್ತಿರಲಿಲ್ಲ ಅನ್ನೋದು ಖಚಿತ ಆಯಿತು. ಯಾಕಂದರೆ 1 ಮ್ಯಾನ್ 1 ಪೋಸ್ಟು, ಯಾವ ಪೋಸ್ಟ್ ಕೊಡ್ತೀರಾ ನೀವೇ ನೋಡಿ ಅಂತ ಬೇಸರ ಮಾಡ್ಕೊಂಡು ಬಂದಿದ್ರು ಅನ್ಸತ್ತೆ ಅವರು. ನಾನು ಹೇಳಿ ಬಂದಿದ್ದೆ ಅಷ್ಟೇ ಅಂತ ಹೇಳ್ತಾರೆ ಅವರು. ಅದರ ಅರ್ಥ ಎರಡರೊಳಗೂ ಒಂದು ಕೊಡಿ ಅಂತ ಹೇಳಿ ಬಂದಿದ್ದೆ, ನಾನೇ ಇಂಥದ್ದನ್ನು ಅಂತ ಆಯ್ಕೆ ಮಾಡಿಲ್ಲ ಅನ್ನೋದು ಖಚಿತವಾಗ್ತಿದೆ. ಸೊ KPCC ಅಧ್ಯಕ್ಷ ಕುರ್ಚಿ ಸತೀಶ್ ಜಾರಕಿಹೊಳಿ ಅವರ ಅರಿವಿಗೆ ಬಾರದಂತೆ ಕೈ ತಪ್ಪಿ ಹೋಯ್ತಾ? ಅದೇ ಹೇಳಿದ್ರಲ್ಲ, ಒಂದೇ ಹತ್ತು ಪೋಸ್ಟ್ನಲ್ಲಿ ಬಂದಾಗ ಅದು ಸಮಸ್ಯೆ ಬಂತದು. ನಾವು ಕೊನೆಗೆ ಎರಡು ನೀವೇನು ಮಾಡ್ತೀರಾ ಮಾಡಂತ ಹೇಳಿದ್ದೀವಿ. ಅಂತಿಮವಾಗಿ ಅದನ್ನು ಮಂತ್ರಿ ಕೊಟ್ಟಿದ್ದಾರೆ, ಅವ್ರಿಗೆ ಅಧ್ಯಕ್ಷ ಕೊಟ್ಟಿದ್ದಾರೆ, ಅಷ್ಟೇ. ಅದು ಅದರಲ್ಲಿ ಚರ್ಚೆ ಮಾಡೋದು ಏನು ಇಲ್ಲ. ಅಧ್ಯಕ್ಷ ಸ್ಥಾನ ಎಲ್ಲದಕ್ಕಿಂತ ಅಬಾವ್ CM ಅದು. ಅಧ್ಯಕ್ಷ ಸ್ಥಾನ ಅಬಾವ್ CM, ಮಂತ್ರಿಗಳ ಮೇಲೆ ಇರ್ತೈತೆ ಅದು. ಹಾಂ, ಮತ್ತು ಹಿಂಗೇನು ಹಿಡ್ತಾ ಏನು ತಪ್ಪಲ್ಲ, ಇನ್ನೂ ಜಾಸ್ತಿ ಗಟ್ಟಿ ಆಗ್ತಿತ್ತು ಅದು. ಆವಾಗ ನಾನು ಅಧ್ಯಕ್ಷ ಇಲ್ಲವಲ್ಲ, ಅವಾಗಲಿದ್ದೆ ಅಧ್ಯಕ್ಷರು. ಅವಾಗೂ ಇಲ್ಲ, ಅವಾಗಿಲ್ಲ, ಈಗೂ ಇಲ್ಲ. ಈಗೂ ಕೆಲಸ ಮಾಡ್ತೀವಿ. ಬಸ್ ಪಾಸ್ ಆದರೂ ಜಾಸ್ತಿ ಏನು ಹೊರೆ ಆಗೋಲ್ಲ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮದು ಭಾರತ್ ಜೋಡೋ, ಅದು ಮಾತ್ರ ಆಗ್ಬೋದು. ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಏನಾದೆ ಆಡಿಯೋ ಲೀಕ್ ಆದ್ಮೇಲೆ ಮಂತ್ರಿ ಸ್ಥಾನ ತಪ್ಪಿದೆ ಅಂತ ಮಾಡ್ಬೋದು, ನೋಡೋಣ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವರು ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುತಿಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಆಡಿಯೋ ಇದೆ ಅಂತ ಹೇಳಿ ಮೊದಲಿಂದನೂ ಮಾತಾಡ್ತಿದ್ರು ಸರ್. ಕ್ಯಾಬಿನೆಟ್ ನಾಳೆ ಆಗುತ್ತೆ ಅನ್ನೋ ಟೈಮಲ್ಲಿ ಆಡಿಯೋ ರಿಲೀಸ್ ಮಾಡಿದ್ರೆ ಏನಾದರೂ ಅದ್ರ ಹಿಂದೆ ಹುನ್ನಾರ ಇದೆಯಾ ಅಂತ ಸರ್? ಇದ್ದೇ ಇರ್ತದೆ, ಮತ್ತು ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಸಚಿವ ಸ್ಥಾನ ತಪ್ಪಿಸಲಿಕ್ಕೆ ಆಡಿಯೋ ರಿಲೀಸ್ ಆಗಿದೆ. ಹೌದು. ಆಡಿಯೋ CDಗಳು ಇನ್ನೂ ಹಂಗೆ ಇನ್ನೂ ಮುಂದುವರಿತು ಅಂತಾರೆ ಸರ್. ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ, ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ಅಂತ ಈಗ ಅವರ ಉದ್ದೇಶ ಸಫಲ ಆಯಿತು. ಇನ್ನು 10 ಬಿಟ್ಟರೆ ಅಟ್ಟೆ, 100 ಬಿಟ್ಟರೆ ಅಟ್ಟೆ ಏಟ್ರಿ ಅದು. ಅವ್ರು ಸಫಲ ಆಗಬೇಕು, ಸಫಲ ಆದ್ರು ಮುಗೀತು ಅಷ್ಟೇ. CD ಫ್ಯಾಕ್ಟ್ರಿ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಫ್ಯಾಕ್ಟ್ರಿ ಇನ್ನೂ ಕಡೆ ಆಕ್ಟಿವ್ ಆಗಿಲ್ಲ. ಇಲ್ಲ, ಅವ್ರ ಸ್ಟೇಟ್ಮೆಂಟ್ಗೂ ಇದಕ್ಕೂ ಮ್ಯಾಚ್ ಆಗೋಲ್ಲ. ಇದು ಬೇರೆ, ಇದು ದಾವಣಗೆರೆಗೆ ಸಂಬಂಧಪಟ್ಟಿದ್ದ, ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ. ಹಿಂದೆಲ್ಲ ಸತೀಶ್ ಜಾರಕಿಹೊಳಿ ಅವರು ಈ ಶಿಗ್ಗಾಂವ್ ಇರಬಹುದು, ಮೊನ್ನೆ ನಡೆದಂತಹ ಬಾಗಲಕೋಟೆ ಎಲೆಕ್ಷನ್ ಇರಬಹುದು, ಅಲ್ಲೆಲ್ಲ ಉಸ್ತುವಾರಿ ಕೊಟ್ಟಾಗ ಟಫ್ ಅನಿಸಿದ್ರು ಕೂಡ ಅಂಥ ಚಾಲೆಂಜ್ಗಳನ್ನು ಸ್ವೀಕರಿಸಿದ್ರು. ಸುಮಾರು ಸಲ ಓಪನ್ ಆಗಿ ಹೇಳಿದರು, ನಾವು ಮಾಡೋ ಕೆಲಸ ಎಲ್ಲ ಜಾಹೀರಾತು ಮಾಡ್ಕೊಳ್ಳಲ್ಲ, ನಾವು ಸ್ವಂತ ದುಡ್ಡಲ್ಲಿ ಪಕ್ಷದ ಕೆಲಸ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳಿದರು. ಸ್ವಂತ ದುಡ್ಡಲ್ಲಿ ಪಕ್ಷ ಸಂಘಟನೆ ಮಾಡಿ ತೋರಿಸೋರು ನಾವು. ಹಾಗಂತ ಮಾರ್ಕೆಟಿಂಗು ಜಾಹೀರಾತು ಕಡಿಮೆ ನಮ್ಮದು ಕೆಲಸ. ಹೈಕಮಾಂಡ್ಗೆ ಗೊತ್ತು. 28ಕ್ಕೆ ನಾನು CM ಕ್ಯಾಂಡಿಡೇಟ್ ಅನ್ನೋದನ್ನು ಹೇಳಿದ್ದ ಜಾರಕಿಹೊಳಿ ಅವ್ರಿಗೆ ಈಗ ಭಾರಿ ಆಘಾತ ಶುರುವಾಗಿದೆ. ಹೈಕಮಾಂಡ್ ಚೆಕ್ಮೇಟ್ ಇಡೋ ರೀತಿಯಲ್ಲಿ ಇಲ್ಲಿನವರು ನೋಡ್ಕೊಂಡ್ರ. DK ಶಿವಕುಮಾರ್ ಅವರೇ ಈ ವ್ಯವಸ್ಥೆ ಮಾಡಿದ್ರ, ಅದರ ಪರಿಣಾಮ ಮುಂದೆ ಕಾದಿದೆ ಅನ್ನುವ ಟ್ರೇಲರ್ ಅಂತೂ ಈಗ ಸತೀಶ್ ಜಾರಕಿಹೊಳಿ ಅವರಿಂದ ಮೊದಲ ದಿನವೇ ಔಟ್ ಆಗಿರೋದು. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲ ಇದು, ಈಗ ಹೊಸ ಪಿಕ್ಚರ್ ಶುರುವಾಗ್ತಿದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.